ಹೇಳಿಕೆಗಳನ್ನು ನೀಡುತ್ತಿರುವ ಸಿದ್ದರಾಮಯ್ಯನವರಿಗೆ ಹೇಳಿಕೆಗಳನ್ನು ನೀಡುತ್ತಿರುವ ಸಿದ್ದರಾಮಯ್ಯನವರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕೊಡುಗೆಗಳನ್ನು ಅಪ್ಪನಿಗೆ ಹೋಲಿಸುವ ಮಗನಿಗೆ ಕೊಡುಗೆಗಳನ್ನು ಅಪ್ಪನಿಗೆ ಹೋಲಿಸುವ ಮಗನಿಗೆ ಇತಿಹಾಸವನ್ನು ಮರ್ಯಾದೆ ಹುಚ್ಚು ಹೇಳಿಕೆ ನೀಡುತ್ತಿರುವ ಸಿದ್ದರಾಮಯ್ಯನವರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಹೇಳಿಕೆಗಳನ್ನು ನೀಡುತ್ತಿರುವ ಸಿದ್ದರಾಮಯ್ಯನವರಿಗೆ ಇತಿಹಾಸವನ್ನು ಮರ್ಯಾದೆ ಹೇಳಿಕೆಗಳನ್ನು ನೀಡುತ್ತಿರುವ ಸಿದ್ದರಾಮಯ್ಯನವರಿಗೆ ಕೊಡುಗೆಗಳನ್ನು ಅಪ್ಪನಿಗೆ ಹೋಲಿಸುತ್ತಿರುವ ಮಗನಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕೊಡುಗೆಗಳನ್ನು ಅಪ್ಪನಿಗೆ ಹೋಲಿಸುವ ಮಗನಿಗೆ ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಗಲವಾಗಿ ಮಾತಾಡಿದ ವ್ಯಕ್ತಿಯಿಂದ ಸಿದ್ದರಾಮಯ್ಯ ಮಹಾರಾಷ್ಟ್ರದ ಬಗ್ಗೆ ಅಗಲವಾಗಿ ಮಾತಾಡಿದ ವ್ಯಕ್ತಿಯಿಂದ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಇತಿಹಾಸವನ್ನು ಮರ್ಯಾದೆ ಹುಚ್ಚು ಹೇಳಿಕೆ ನೀಡುತ್ತಿರುವ ವ್ಯಕ್ತಿಯಿಂದ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಇತಿಹಾಸವನ್ನು ಮರ್ಯಾದೆ ಹೇಳಿಕೆಗಳನ್ನು ನೀಡುತ್ತಿರುವ ವ್ಯಕ್ತಿಯಿಂದ ಸಿದ್ದರಾಮಯ್ಯನವರಿಗೆ ಏನು ನಮ್ಮ ಮೈಸೂರಿನ ಮಹಾರಾಜ ಶ್ರೀಮಂತ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನು ತನ್ನ ತಂದೆಗೆ ಹೋಲಿಸಿರುವ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತ ಹೇಳಿಕೆ ಕೇಳಿದ್ರೆ ನಮಗೆ ನಗು ಬರುತ್ತೆ, ಹಾಸ್ಯಾಸ್ಪದವಾಗಿದೆ. ಯಾಕೆಂದ್ರೆ ಒಬ್ಬರು MLC ಆಗಿ ಮುಖ್ಯಮಂತ್ರಿಗಳ ಮಗನಾಗಿ ಕನಿಷ್ಠ ಇತಿಹಾಸವನ್ನು ಅರಿಯದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನ ಅವರ ತಂದೆಗೆ ಹೋಲಿಸಿರೋದು ನಿಜಕ್ಕೂ ಖಂಡನೀಯ. ಇದನ್ನ ನಮ್ಮ ರಾಜ್ಯದ ದೇಶದ ಯಾವನೇ ಒಬ್ಬ ನಾಗರಿಕ ಆಗಲಿ, ವಿಚಾರವಾದಿಗಳಾಗಿ ಬುದ್ಧಿಜೀವಿಗಳು ಸಹ ಇವರ ಹೇಳಿಕೆಯನ್ನು ಒಪ್ಪಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆ ಮೈಸೂರಿಗೆ ಅಪಾರ. ನೂರಾರು ಕೊಡುಗೆಗಳನ್ನ ಕೊಟ್ಟು ಕನ್ನಂಬಾಡೆ ಕಟ್ಟೆ ಆಗ್ಬೋದು, ಮೈಸೂರು ವಿಶ್ವವಿದ್ಯಾಲಯ ಆಗ್ಬೋದು, KR ಹಾಸ್ಪಿಟಲ್ ಆಗ್ಬೋದು, ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಂತ ಮಹಾರಾಜರಲ್ಲಿ ಉಳುಮಾನವ ಸಿದ್ದರಾಮಯ್ಯನವರಲ್ಲಿ 100 ಜನ್ಮ ಎತ್ತು ಬಂದಿದ್ರು ಸಹ ನಮ್ಮ ರಾಜ್ಯದಲ್ಲಿ ಯಾರೂ ಸಹ ನಾಲ್ವಡಿ ಅವರ ಕಾಲಿನ ಧೂಳಿಗೂ ಸಹ ಸಮ ಆಗಲ್ಲ. ಅಂತ ಒಂದು ದೊಡ್ಡ ವ್ಯಕ್ತಿ ನಾಲ್ವಡಿ ಅವರು. ಅಂತ ನಾಲ್ವಡಿ ಅವರ ಬಗ್ಗೆ ಬಹಳ ಅಗಲವಾಗಿ ಮಾತಾಡಿದ್ದಾರೆ. ನಮ್ಮ ತಂದೆ ಬಹಳ ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಮಗನಿಗೆ ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಕೊಡುಗೆ ಏನಿದೆ ನಮ್ಮ ಮೈಸೂರಿಗೆ ಅಂತ? ಅವರ ಕೊಡುಗೆ ಏನಿಲ್ಲ, ಶೂನ್ಯ. ಶಿವಮೊಗ್ಗದಲ್ಲಿ ನೋಡಿ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬಹಳ ಅಭಿವೃದ್ಧಿ ಮಾಡಿದ್ರು. ದೇವೇಗೌಡರು ಆಸನವನ್ನ ಮಾಡಿದ್ರು. ಅದೇ ಮಾರ್ಗದಲ್ಲಿ ನೀವು ಮೈಸೂರಿನಲ್ಲಿ ಏನು ಮಾಡಿಲ್ಲ. ನಾವು 3-4 ವರ್ಷಗಳಿಂದ ಮೈಸೂರಿಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಇದಕ್ಕೆ ಕೊಡ್ಲಿಕ್ಕಾಗಿಲ್ಲ. ನೀವು ಮಹಾರಾಜರ ಇದಕ್ಕೆ ಹೋಲ್ಸ್ಕೊಳಕ್ ನೋಡ್ತಿರಲ್ಲ, ಇದು ನಿಜಕ್ಕೂ ಖಂಡನೀಯ. ಈ ಕೂಡಲೇ ಏನು ಇತಿಹಾಸವನ್ನು ಅರಿಯದೆ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮಹಾರಾಜರ ಬಗ್ಗೆ ಮಾತಾಡಿದ ಅಗಲವಾಗಿ ಈ ಕೂಡಲೇ ಸಾರ್ವಜನಿಕವಾಗಿ ಅವರು ಕ್ಷಮಾಪಣೆಯನ್ನ ಕೇಳಬೇಕು ಬಹಿರಂಗವಾಗಿ ಅಂತ ನಾವು ಅವರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.